ಈ ಕೇಂದ್ರ ಲಜ್ಜೆಗಟ್ಟ ಬಿಜೆಪಿ ಸರ್ಕಾರ ನಮ್ಮ ರೈತರ ಮೇಲೆ ಹಾಗೂ ದೀನ ದಲಿತರ ಮೇಲೆ ಹಾಗೂ ಬಡವರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಹೊಟ್ಟೆಗೆ ಹೊಡಿತಾ ಇರ್ತಕ್ಕಂಥದ್ದನ್ನ ನಾವು ವಿನೂತನವಾಗಿ ಯಾವ ರೀತಿ ಅಂತಂದ್ರೆ ಈ ಶಿಡ್ಲಘಟ್ಟ ಸರ್ಕಾರದಲ್ಲಿ ಒಲೆ ಎಣಿಸುವ ಮೂಲಕ ಹಾಗೆ ಕಟ್ಟಿಗೆ ಒಲೆಯಲ್ಲಿ ನಾವು ಅಡಿಗೆ ಮಾಡುವ ಮೂಲಕ ಅವರಿಗೆ ಕೇಂದ್ರ ಸರ್ಕಾರಗಳನ್ನ ಕೇಂದ್ರ ಸರ್ಕಾರನ ಪ್ರತಿಭಟನೆ ಮಾಡುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ಕೊಡೋದ್ರ ಮೂಲಕ ನೀವೇನಾದ್ರೂ ಮತ್ತೆ ಕಮ್ಮಿ ಮಾಡಿಲ್ಲ ಅಂದ್ರೆ ಅದ್ ವಿರುದ್ಧ ಧ್ವನಿ ಎತ್ತೀವಿ ಅನ್ನೋದ್ರಿಂದ ಎಲ್ಲಾ ಘಟಕದ ಅಧ್ಯಕ್ಷರುಗಳನ್ನು ಯುವ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಎಲ್ಲಾ ಅಧ್ಯಕ್ಷರು ಕೂಡ ನಾವು ವಿನೂತನವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರ ವಿಶೇಷ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಅಂತ ಗ್ಯಾಸ್ ಬೆಲೆ ಯಾವ ರೇಟ್ ಇತ್ತು, ಈಗ ಯಾವ ರೇಟ್ ಬಂದಿದೆ. ಗ್ಯಾಸ್ ಬೆಲೆ ಯಾವ ಪ್ರೈಸ್ ಇತ್ತು, ಇವಾಗ ಯಾವ ಪ್ರೈಸ್ ಬಂದಿದೆ ನಿಮ್ಗೆ ಗೊತ್ತಿಲ್ಲ. ಏನಕ್ಕಪ್ಪ ಇಷ್ಟು ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ಈ ಮೋದಿ ಅವರು ಏನ್ ಮಾಡಿದ್ದಾರೆ, ಮೊದಲು ಇಸ್ರೇಲ್ಗೆ ನಮ್ಗೆ ಒಪ್ಪಂದ ಆಗಿದ ಸಂದರ್ಭದಲ್ಲಿ ನಮ್ಗೆ ತೈಲವನ್ನ ಸರಬರಾಜು ಮಾಡಿ ಕೊಡ್ತಾ ಇದ್ರು. ಈಗ ಮೋದಿ ಅವರು ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಎಫ್ಸ್ಟೀನ್ ಫೈಲ್ಸ್ ಸಿಗಾಕೊಂಡಿರೋದ್ರಿಂದ ಈ ಅಮೆರಿಕ ಏನ್ ಮಾಡ್ತಿದೆ, ನನ್ನ ದರ್ಬಾರ್ ನಡೀಬೇಕು, ನನ್ನ ಸಾಮ್ರಾಜ್ಯ ನಂದೇ ನಡೀಬೇಕು ಅನ್ನೋದ್ರ ಮೂಲಕ ಈ ಮೋದಿಯನ್ನ ಭಯ ಬೀಳಿಸೋದ್ರ ಮೂಲಕ ಈಗ ಅಮೆರಿಕದಲ್ಲಿ ತೈಲವನ್ನ ಕೊಂಡ್ಕೊಳ್ಳೋ ಪರಿಸ್ಥಿತಿ ನಮ್ಗಾಗಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇಂಥ ನರೇಂದ್ರ ಮೋದಿಯನ್ನ, ಇಂಥ ಲಜ್ಜೆಗಟ್ಟ ಬಿಜೆಪಿ ಸರ್ಕಾರವನ್ನ ನಾನು ಎಂದೂ ಕೂಡ ನೋಡಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ರೈತರು ಈ ಫರ್ಟಿಲೈಸರ್ ಬೆಲೆ ಏನಾಗಿದೆಯಪ್ಪ ಅಂತಂದ್ರೆ, ನಾನು ಮೊನ್ನೆ ಪೈಪ್ಗೆ ಇದಾಕಣ ಬೆಲೆ ಇಡ್ಬೇಕು ಅಂತ ಹೇಳಿ ಪಂಚಿಂಗ್ ಪೈಪ್ ತಗೊಳಕ್ ಹೋದಾಗ 15 ದಿನ ಹಿಂದಗಡೆ ಎಷ್ಟಿತ್ತಪ್ಪ ಅಂದ್ರೆ 900 ರೂಪಾಯಿ ಇತ್ತಿತ್ತು. ಮೊನ್ನೆ ಹೋಗಿ ನೋಡ್ತೀನಿ, ನೆನ್ನೆ ತಗೊಂಡು ಹೋದಂತ ಸಂದರ್ಭದಲ್ಲಿ 2100 ರೂಪಾಯಿ ಆಗಿದೆ. ಲೆಕ್ಕ ಹಾಕೊಳ್ಳಿ ನೀವು. ಇಂಥ ಲಜ್ಜೆಗಟ್ಟ ಬಿಜೆಪಿ ಸರ್ಕಾರವನ್ನು ಗೆಲ್ಲಿಸಿದಕ್ಕೆ ರೈತರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ನೋಡ್ರಿ, ಇವಾಗ ಮೊದಲ ರೀತಿ ಎಲ್ಲಪ್ಪ, ಮೊದ್ಲು ಅಡಿಗೆ ಮಾಡಬೇಕು ಅಂತಂದ್ರೆ ಕಟ್ಟಿಗೆ ಒಲೆಯನ್ನ ಅರಣ್ಯ ಹೊಡ್ಕೊಂಡ್ಬಂದು ಅಡಿಗೆ ಮಾಡುತ್ತಿದ್ರು. ಇವಾಗ ಏನಾಗಿದೆ ಅಂತಂದ್ರೆ ಅಡಿಗೆ ಮಾಡಕ್ಕೆ ಕಟ್ಟಿಗೆ ಹೊಡ್ಕೊಂಬರೋಣ ಅಂತಂದ್ರೆ ಫಾರೆಸ್ಟ್ ಅವ್ರು ಹಿಡ್ಕೊಂಡ್ಬಂದು ಕೇಸಾಗಿ ಒಳಗಾಗ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇಂಥ ಲಜ್ಜೆಗಟ್ಟ ಈ ಮೋದಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಮಗೆ ಇಲ್ಲಿ ಗ್ಯಾಸ್ ಬೆಲೆ ಇಲ್ಲ, ನಮ್ಗೆ ಇಲ್ಲಿ ತೈಲ ಇಲ್ಲ, ನಮ್ಗೆ ಇಲ್ಲಿ ಅಭಾರಿ ಆಗಿದೆ. ಇಂಥ ಸಂದರ್ಭದಲ್ಲಿ 5 ಟನ್ಗಳಷ್ಟು ತೈಲವನ್ನ ಬಾಂಗ್ಲಾದೇಶ ಸರಬರಾಜು ಮಾಡ್ತಾ ಇದಾರೆ. ಯಾವ ನ್ಯಾಯ ರೀ ಮೋದಿ ಸಾಹೇಬ್ರೆ ನೀವು ಮಾಡ್ತಾ ಇರೋದು? ನೀವ್ ಏನ್ ಮಾಡಕ್ ಹೊರಟಿದ್ದೀರಾ? ನಮ್ಮ ದೇಶವನ್ನ ದಿವಾಳಿ ಮಾಡಕ್ ಹೊರಟಿದ್ದೀರಾ ನೀವು? ನಾನು ಏನ್ ಹೇಳಕ್ ಬಯಸ್ತೀನಪ್ಪ ಅಂತ ಇವ್ರಿಗೆ ಅಂತಂದ್ರೆ, ನಮ್ಮ ಸರ್ಕಾರ 5 kg ಅಕ್ಕಿ ಕೊಟ್ರೆ 2000 ರೂಪಾಯಿ ದುಡ್ಡು ಕೊಟ್ರೆ, ನಾವು ರೇಷನ್ ಕೊಟ್ರೆ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರವನ್ನು ಏನಪ್ಪ ದೂಷಣೆ ಮಾಡ್ತದೆ, ದೇಶ ದಿವಾಳಿ ಆಗ್ತದಂತೆ. ಏನಾಗುತ್ತೆ, ದೇಶ ದಿವಾಳಿ ಆಗುತ್ತಂತೆ. ಇವ್ರು ಮಾಡ್ತಾ ಇರೋದು ನೋಡಿ, ಅದಾನಿ ಅಂಬಾನಿಯನ್ನ ಸಾವಿರಾರು ಕೋಟ್ಯಾಂತರ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರೆ ಇವ್ರಿಗೆ ದೇಶ ದಿವಾಳಿ ಆಗಲ್ವಂತೆ. ನಮ್ಮ ರೈತರಿಗೆ ರೇಷನ್ ಕೊಟ್ರೆ 2000 ರೂಪಾಯಿ ದುಡ್ಡು ಅಕೌಂಟ್ಗೆ ಹಾಕಿದ್ರೆ ಅವ್ರ ಬಡವರಿಗೆ ನಾವೇನಾದ್ರೂ ಕಷ್ಟಕ್ಕಾದ್ರೆ ದೇಶ ದಿವಾಳಿ ಆಗುತ್ತಂತೆ. ಯಾವನಾರ ನ್ಯಾಯ ರೀ ಮೋದಿ ಸಾಹೇಬ್ರೆ? ತಾವ್ ಹೇಳಿರ್ತಕ್ಕಂಥದ್ದು ಒಂದೇನಾದ್ರೂ ಮಾಡಿದ್ರೆ ನನ್ನ ರಾಜಕೀಯ ಜೀವನ ನಿವೃತ್ತಿ ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಮೋದಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸಿಲಿಂಡರ್ ಬೆಲೆ ಇವತ್ತು ಹೆಚ್ಚಳ ಆಗಿದೆ. ಗೃಹಿಣಿಯರಿಗೆ, ಜನಸಾಮಾನ್ಯರಿಗೆ ಇವತ್ತು ಬರೆ ಮೇಲೆ ಬರೆ ಆಗ್ತಾ ಇದ್ದಾರೆ. ನೋಡಿ, ಇವರು ಏನಂತ ಹೇಳಿ ಅಧಿಕಾರಕ್ಕೆ ಬಂದ್ರು ಅಂದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಹಲವಾರು ಆಶ್ವಾಸನೆಗಳು ನೀಡಿದ್ರು. ಬೇಟಿ ಪಡಾವ್, ಬೇಟಿ ಬಚಾವ್, ಸ್ವಚ್ಛ ಭಾರತ್ ಮಿಷನ್, ಮೇಕ್ ಇನ್ ಇಂಡಿಯಾ, 1 ವರ್ಲ್ಡ್ 1 ಟ್ಯಾಕ್ಸ್, ಈ ತರ 100 ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ ಅಂತೆಲ್ಲ ಹೇಳಿ ಇವತ್ತು ಅಧಿಕಾರಕ್ಕೆ ಬಂದು ಎಲ್ಲಾದ್ರಲ್ಲೂ ವಿಫಲ ಆಗಿದೆ. ಇವತ್ತು ಬಿಜೆಪಿ ಪಕ್ಷ ಹೆಂಗಾಗಿದೆ ಅಂದ್ರೆ GPA ಮಾಡ್ಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ನಮ್ಮ ಅದಾನಿಗೆ ಮತ್ತೆ ಅಂಬಾನಿಗೆ ಪಕ್ಷನ GPA ಮಾಡಿಕೊಟ್ಟು ಇವತ್ತು ಪಕ್ಷ ಅವ್ರದ್ದು ಏನು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳೋದಕ್ಕೆ ಒಂದು ವಿಫಲ ಆಗಿದೆ. ಯಾವ್ದಂದ್ರೆ ಇವತ್ತು ನಾವೇ ತಗೊಳ್ಳಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಗ್ಯಾರಂಟಿಗಳನ್ನ ಹೇಳಿದೀವಿ ಅದನ್ನ ನಡ್ಕೊಂಡ್ ಬಂದಿದೀವಿ. ಇವತ್ತು ಆ ಸಿಲಿಂಡರ್ ಕೊಳ್ಳೋದಕ್ಕೂ ನಾವು 2000 ಕೊಡ್ತಾ ಇರೋದೇ ಗೃಹಿಣಿಗಳಿಗೆ ಒಂಥರ ಹೆಲ್ಪ್ ಆಗ್ತಾ ಇದೆ ಅಂತ ನಮ್ಮ ಒಂದು ಅನಿಸಿಕೆ ಇದೆ ಸರ್. ಇವತ್ತು ಏನು ಇವರು ಮಾಡಿದ್ದಾರೆ, ಇಂತ ಒಂದು ಭ್ರಷ್ಟಾಚಾರ ಮಾಡೋದಾಗ್ಬೋದು, ಆಮೇಲೆ ಜಾತಿಗೆ ತಂದಿಕ್ಕೂ ರಾಜಕಾರಣ ಮಾಡೋದು, ಇದು ಬಿಟ್ರೆ ಅವ್ರಿಗೆ ಈ ದೇವ್ರ ವಿಚಾರದಲ್ಲಿ ರಾಜಕೀಯ ಮಾಡೋದು, ಈ ತರ ಯಾವ್ದೋ ಒಂದು ಎಲೆಕ್ಷನ್ ಬಂದ್ರೆ ಯಾವ್ದೋ ಒಂದು ಪುಲ್ವಾಮಾ ದಾಳಿನೋ ಇನ್ನೊಂದು ಪಹಲ್ಗಾಮೋ, ಇವಾಗ ನೋಡಿ ಇಷ್ಟೆಲ್ಲ ಆಗಿದೆ. ಅವ್ರ ವಿರುದ್ಧ ಏನ್ ತಗೊಂಡಿದ್ದಾರೆ ಸರ್? ಏನು ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ? ನಾವ್ ಈ ತರ ಆಗಿದ್ದಕ್ಕೆ ಈ ತರ ಮಾಡಿದೀವಿ ಅಂತ ಕನ್ಕ್ಲೂಷನ್ನೇ ಇಲ್ಲ ಅವ್ರಿಗೆ. ಕನ್ಫ್ಯೂಷನ್ ಅಲ್ಲಿ ಯಾರು ಪ್ರಧಾನಿನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮೋದಿ ಅವ್ರ ಪ್ರಧಾನಿನೋ, ಅದಾನಿ ಅವ್ರ ಪ್ರಧಾನಿನೋ, ಅಮಿತ್ ಶಾ ಅವ್ರ ಪ್ರಧಾನಿನೋ ಅನ್ನೋ ತರ ನಮ್ಮ ದೇಶ ಇವತ್ತು ಯಾರು ಯಜಮಾನ ಅಂದಿರ ಒಂದು ಬಡವಾಗಿದೆ ನಮ್ಮ ದೇಶ. ಇವತ್ತಿನ ದಿನ
ಈ ತರ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ ಜನಸಾಮಾನ್ಯರಿಗೆ ಯೋಚನೆ ಮಾಡ್ಬೇಕು. 70 ವರ್ಷದಿಂದ ಕಾಂಗ್ರೆಸ್ ರಾಜಕಾರಣ ಮಾಡ್ಕೊಂಡ್ಬಂತು. ಇವತ್ತು ಕಾಂಗ್ರೆಸ್ ಪಕ್ಷದ ಹತ್ರ ಹಣ ಎಷ್ಟಿದೆ? ಪಕ್ಷದ ಹಣ ಅಂತ ಎಷ್ಟಿದೆ? 150 ಕೋಟಿ ಇದೆ. ಇವ್ರು ಇನ್ನ 10 ವರ್ಷ ಆಗ್ಲಿಲ್ಲ, 10,000 ಕೋಟಿ ಇದೆ. ಹೆಂಗ್